ಯುಗಾದಿ ಹಬ್ಬದಂದು ಭೀಕರ ಬೆಂಕಿ ಅವಘಡ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಪುರಗ್ರಾಮದ ಬಳಿ ಇರುವ ಗೌಡನಕಟ್ಟೆಯ ಬಳಿ ದಲಿತ ಕುಟುಂಬದ ಭೋವಿ ಜನಾಂಗದ ರತ್ನಮ್ಮ ಎಂಬ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು 2 ಹಸುಗಳು, 1 ಕರು, 4 ಮೇಕೆ, 2 ಕುರಿ ಹಾಗೂ 4 ಸಾಕು ನಾಯಿಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಬೀರು, ಮಂಚ, 1,15,000 ನಗದು ಒಡವೆಗಳು, ದಿನಸಿ ಸಾಮಗ್ರಿಗಳು ಸೇರಿದಂತೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದ್ದು, ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಲತಾ ಬುಕ್ಕಾಪಟ್ಟಣ, ಪೊಲೀಸ್ ಉಪಠಾಣೆಯ ಪೊಲೀಸರು ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಆರ್ ಮಂಜುನಾಥ್, ಹೊಸಪಾಳ್ಯ ಸತ್ಯನಾರಾಯಣ ಹಾಗೂ ಇನ್ನಿತರೆ ಮುಖಂಡರು ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ. ಎಷ್ಟು ಗಂಟೆ ಸುಮಾರಲ್ಲಿ ಈ ತರದೊಂದು 2:30 ಏನೇನ್ ನಿಮ್ಗೆ ನುಕ್ಸಾನ್ ಆಗಿದೆ? 2 ದಂಡೋ ದನ, 1 ಕರ, 2 ದನಗಳು, 1 ಓರೆ ಕರ, ಮತ್ತೆ 4 ಕುರಿ, 2 ಮೇಕೆ, 3 ನಾಯಿ ತಂದಿದ್ದವು, ದುಡ್ಡಿಗೆ ತಂದಿದ್ದವು, ಸಾಕು ನಾಯಿಗಳು. ಆಮೇಲೆ ಸ್ಟೇಷನರಿ ಏನಾದ್ರು ಅಂದ್ರೆ ರೇಷನ್ 4 ಚೀಲ ರಾಗಿ ಇತ್ತು ಸರ್, 2 ಚೀಲ ಅಕ್ಕಿ ಇತ್ತು, 1,15,000 ದುಡ್ಡಿತ್ತು, 3 ಜೊತೆ ಒಡವೆ ಇದ್ದು. ಏನು ಸಿಕ್ಕಿಲ್ಲ ಸರ್. ಏನು ಸಿಕ್ಕಿಲ್ಲ. ಅಲ್ಲ ಬೇರೆ ಏನಾದ್ರು ಮಂಚ, ಬೀರು ಬೀರು ಇತ್ತು ಸರ್, ಮತ್ತೆ ಫ್ರಿಡ್ಜ್ ಇತ್ತು. ಏನು ಸಿಕ್ಕಿಲ್ಲ ಸರ್. ಯಾವ್ದನ್ನು ಇದಾಗಿಲ್ಲ. ಇಲ್ಲ ಸರ್. ರಾತ್ರಿ ಅದನ್ನ ಹಂಗೆ ಅವಘಡ ನಡೆದ ಸಂದರ್ಭದಲ್ಲಿ ಯಾರ್ಯಾರು ಇದ್ರಿ ಮನೆ? ನಮ್ಮ ಹುಡುಗಿ ನಾನು ಇಬ್ಬರೇ ಸರ್ ಇದ್ದಿದ್ದು. ಇಬ್ರು ಇದ್ದಿದ್ದು. ಹಾಗಾಗಿ ಹೆಣ್ಣೆಂಗ್ ಸಾಗಿದ್ರಿಂದ ಏನು ತಗೊಳಕ್ಕೆ ಆಗಿಲ್ಲ ಚಾನ್ಸ್ ಸರ್, ಆಗಿಲ್ಲ. ನಮ್ಗೆ ಏನಿತ್ತು ಪ್ರತಿಯೊಂದೂ ಸಹಿತ ಬೆಂಕಿ ಆಗಿದೆ. ಇಲ್ಲಿಗೆ ಈಗ ಪೊಲೀಸ್ನವ್ರು ಏನಾದ್ರು ಬಂದಿದ್ರ, ಭೇಟಿ ಕೊಟ್ಟಿದ್ರ? ಬೆಳಗ್ಗೆ ಬಂದಿದ್ರು ಸರ್. ಬೆಳಿಗ್ಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಅವ್ರು ಏನಾದ್ರು ಬಂದಿದ್ರ? ಬಂದು ಹೋಗಿದ್ದಾರೆ. ಬಂದು ಪ್ರಾಥಮಿಕ ವರದಿನ ತಗೊಂಡು ಹಸುಗಳು ಒಂದು 3 ಹಸುಗಳು ಹೋಗಿವೆ ಸಹ, ಒಂದು 40,000 ನಷ್ಟ ಆಗೈತೆ. ಕುರಿ, ಮೇಕೆ, ಒಂದು ಹಸುಗೆ ಒಂದು ಹಸುಗೆ ಅಂದ್ರೆ 3 ಹಸುಗೆ 1 ಲಕ್ಷ ಚಿಲ್ಲರೆ ಇದಾಯ್ತು. ಚಿಲ್ಲರೆ ಆಗೈತೆ ಸಹ. ಈ ಕುರಿ ಮೇಕೆ ಇದ್ದು ಸಹ ಒಂದು 6, ಅವನ್ 90,000 ನಷ್ಟ ಆಗೈತೆ ಸಹ. ಮನೇಲಿ ಒಡವೆ ದುಡ್ಡು ಅಂತ ಏನೇನಾಯ್ತು ಒಂದು 2-2.5 ಲಕ್ಷ ಆಗೈತೆ ಸಹ ನಷ್ಟ. ಏನಂದ್ರೆ ಏನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಸರ್, ಎಲ್ಲ ನಷ್ಟ ಆಗಿದೆ. ಫ್ರಿಡ್ಜ್ ತಿನ್ಸಿದು ಎಲ್ಲ ಹೋಗಿತ್ತೆ ಸಹ, ಅದೊಂದು 50,000-60,000 ಆಗೈತೆ. ರಾಗಿ ಎಲ್ಲ ಇತ್ತು ಸಹ, ಅದು ಎಲ್ಲ ನಷ್ಟ ಆಗೈತೆ. ಏನಂದ್ರೆ ಏನು ಸಿಕ್ಕಿಲ್ಲ ನಮಗೆ. ಒಂದು 4 ರಿಂದ 5 ಲಕ್ಷ ರೂಪಾಯಿ ಆಗೈತೆ ಸಹ. ಆಯ್ತೆ ಸಹ, 5 ಲಕ್ಷಕ್ಕಿಂತ ಮೇಲೆ ಆಗೈತೆ ಸಹ. ಎಲ್ಲ ಇಟ್ಕೊಂಡಿದ್ರು, ಕಷ್ಟಪಟ್ಟು ದುಡ್ದು ತಗೊಂಬಂದು ಎಲ್ಲ ಇಟ್ಕೊಂಡಿದ್ರು ಸಹ. ಏನಂದ್ರೆ ಏನು ಸಿಕ್ಕಿಲ್ಲ ನಮಗೆಲ್ಲ ನಷ್ಟ ಆಗೈತೆ ಸಹ. ಏನೋ ಒಂದು ಪರಿಹಾರ ಮಾಡಿಕೊಡ್ರಿ ಇವರಿಗೆ.